ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ನಡೀತಾ ಇತ್ತು. ಈಗ ಅದಕ್ಕೊಂದು ಕ್ಲೈಮ್ಯಾಕ್ಸ್ ಹಂತ ಬಂದ ಹಾಗೆ ಕಾಣಿಸ್ತಾ ಇದೆ. ಸೋಮಣ್ಣ ನಿವಾಸದಲ್ಲಿ ಲಿಂಗಾಯತ ನಾಯಕರು ಸಮಾಗಮಗೊಂಡಿದ್ದಾರೆ. ಗೃಹ ಪ್ರವೇಶ ಪೂಜೆ ನೆಪದಲ್ಲಿ ಲಿಂಗಾಯತ ನಾಯಕರು ಸಭೆ ಸೇರಿದ್ದಾರೆ. ಈ ಸಭೆಯಲ್ಲಿ ಬಸವರಾಜ ಬೊಮ್ಮಾಯಿ, ಅರವಿಂದ ಬೆಲ್ಲದ ನಿರಾಣಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಸೊ ಈ ಸಭೆಯಲ್ಲಿ ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಲಿಂಗಾಯತ ನಾಯಕರೆಲ್ಲರೂ ಕೂಡ ಸೇರ್ಕೊಂಡು ಚರ್ಚೆ ನಡೆಸಿದ್ದಾರೆ. ಅಂತಿಮವಾಗಿ ಇದಕ್ಕೆ ಯಾವ ರೀತಿಯಾಗಿ ಹೈಕಮಾಂಡ್ ಅಂಗಳಕ್ಕೆ ತೆಗೆದುಕೊಂಡು ಹೋಗಿ ಅಂತಿಮ ಮುದ್ರೆಯನ್ನು ಎಳಿತಾರೆ ಅನ್ನೋದನ್ನು ನೋಡಬೇಕು. ಸೋಮಣ್ಣ ಅವರ ನಿವಾಸದ ಒಂದು ಗೃಹ ಪ್ರವೇಶ ಪೂಜೆ ಕಾರ್ಯಕ್ರಮ ಇತ್ತು. ಇದೇ ನೆಪದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಸೊ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಒಂದು ರೌಂಡ್ ಟೇಬಲ್ ಮೀಟಿಂಗ್ ಆಯಿತು. ಈ ಸಂದರ್ಭದಲ್ಲಿ ರಾಜ್ಯ ಬಣ ಬಡಿದಾಟದ ಕುರಿತಾಗಿ ಪ್ರಮುಖವಾಗಿ ಚರ್ಚೆ ಆಗಿದೆ. ಮುಂದೇನು ಮಾಡಬೇಕು ಅನ್ನೋದರ ಕುರಿತಾಗಿ ಎಲ್ಲರೂ ಕೂತು ಮಾತನಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಫೋಟೋ ತುಣುಕುಗಳು ಕೂಡ ಲಭ್ಯವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವ ರೀತಿಯಾಗಿ ಹೇಳ್ತಾರೋ, ಅಲ್ಲೊಂದು ಸಮಾರಂಭಕ್ಕೆ ಹೋಗಿದ್ವಿ ಅಷ್ಟೇ, ರಾಜಕೀಯ ಚರ್ಚೆ ಇರಲಿಲ್ಲ ಅಂತ ಹೇಳ್ತಾರೋ ಅಥವಾ ಇರೋದನ್ನ ಒಪ್ಕೊಳ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಲವು ನಾಯಕರು ಬಸವರಾಜ ಬೊಮ್ಮಾಯಿ, ನಿರಾಣಿ, ಸೋಮಣ್ಣ, ಅರವಿಂದ ಬೆಲ್ಲದ್ ಇವರೆಲ್ಲರೂ ಕೂಡ ಉಪಸ್ಥಿತರಿರೋದು ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬೀರಿಂದ. ಶಬೀರ್, ಗೃಹ ಪ್ರವೇಶದ ನೆಪದಲ್ಲಿ ಬಿಜೆಪಿ ಗೃಹದಲ್ಲಿ ಆಗ್ತಾ ಇರುವಂತಹ ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಹಾಕೋದಾ ಅಥವಾ ಯಾವ ರೀತಿಯಾದಂತಹ ಸಭೆ ಇದಾಗಿದೆ? ದಿವ್ಯಾ, ಕೇಂದ್ರ ಸಚಿವರಾಗಿರುವಂಥ ವಿ ಸೋಮಣ್ಣ ಅವರ ಸರ್ಕಾರಿ ನಿವಾಸದ ಗೃಹ ಪ್ರವೇಶ ಇವತ್ತಿತ್ತು. ಈ ಹಿಂದೆ ಯತ್ನಾಳ್ ಬಣದ ನಾಯಕರೆಲ್ಲರೂ ಕೂಡ ಹೇಳಿದ್ರು 10ನೇ ತಾರೀಕು ಶುಭ ಸುದ್ದಿ ಸಿಗುತ್ತೆ, ಮತ್ತೆ ಲಿಂಗಾಯತರ ನಾಯಕರು ಒಂದು ಪ್ರತ್ಯೇಕವಾದಂಥ ಸಭೆ ಕೂಡ ನಡೆಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸುಳಿವನ್ನು ಕೊಟ್ಟಿದ್ರು. ಅದಕ್ಕೆ ಪೂರಕವಾದಂಥ ಬೆಳವಣಿಗೆಗಳು ಇವತ್ತು ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ನಿವಾಸದಲ್ಲಿ ಆಗ್ತಾ ಇರುವಂಥದ್ದು. ಮಾಜಿ ಮುಖ್ಯಮಂತ್ರಿ ಮತ್ತೆ ಸಂಸದರು ಆಗಿರುವಂಥ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಇವತ್ತೊಂದು ಸಭೆ ಕೂಡ ನಡೆದಿರುವಂಥದ್ದು. ಫೋಟೋದಲ್ಲೂ ಕೂಡ ನೀವು ಗಮನಿಸಬಹುದು, ಪ್ರಮುಖ ಲಿಂಗಾಯತ ನಾಯಕರುಗಳು ಕೂಡ ಅಲ್ಲಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಬಸವರಾಜ ಬೊಮ್ಮಾಯಿ, ಅರವಿಂದ್ ಬೆಲ್ಲದ್, ಇದ್ರ ಜೊತೆಗೆ ಮುರುಗೇಶ್ ನಿರಾಣಿ ಆಗಿರ್ಬೋದು, ಸಂತೋಷ್ ಎನ್ನಾರ್, ಈ ರೀತಿ ಎಲ್ಲ ನಾಯಕರುಗಳು ಕೂಡ ಸೇರಿ ಈಗ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆದರೆ ಈಗ ಈ ನಾಯಕರನ್ನ ಸಂಪರ್ಕಿಸಿದಂಥ ಸಂದರ್ಭದಲ್ಲಿ ಪೂಜೆಗೆ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಮನೆಯಾಗ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಕ್ಯಾಶುವಲ್ ಆಗಿ ಎಲ್ಲರೂ ಕೂಡ ಸಿಕ್ಕಿದ್ವಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಇದು ಯಾವುದೇ ರೆಬಲ್ ಮೀಟಿಂಗ್ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟನೆಯನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಕುತೂಹಲ ಏನು ಅಂದರೆ, ಈ ಹಿಂದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬಣದ ನಾಯಕರು ಹೇಳಿದ್ರು ಲಿಂಗಾಯತ ನಾಯಕರು ಕೂಡ ನಮ್ಮ ಜೊತೆಗೆ ನಿಲ್ಲಿದ್ದಾರೆ, ಮಾಜಿ ಸಿಎಂ ಮತ್ತೆ ಸಂಸದರು ಆಗಿರುವಂತ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಅಂತ. ಅದಕ್ಕೆ ಪೂರಕವಾದಂತ ಬೆಳವಣಿಗೆಗಳು ಕೂಡ ಈಗ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ BY ವಿಜಯೇಂದ್ರ ಅವರ ವಿರುದ್ಧ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ನಾಯಕರು ಮಾತುಕತೆ ನಡೆಸಿದ್ದಾರೆ ಅನ್ನುವಂಥ ಕುತೂಹಲ ಕೂಡ ಈಗ ಹೆಚ್ಚಾಗ್ತಾ ಇದೆ. ದಿವ್ಯಾ, ರೈಟ್, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ. ಇದು ದೆಹಲಿಯಲ್ಲಿ ಸೋಮಣ್ಣ ಅವರ ಮನೆಯ ಗೃಹ ಪ್ರವೇಶ ಆಯಿತು. ಆ ನಿಮಿತ್ತ ಲಿಂಗಾಯತ ನಾಯಕರೆಲ್ಲರೂ ಕೂಡ ಸೇರಿಕೊಂಡು ಒಂದು ಸುತ್ತಿನ ಸಭೆ ನಡೆಸಿದ್ದಾರೆ. ಫೈನಲಿ ಏನು ಔಟ್ಪುಟ್ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕು.